ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಬನ್ನಿ 2026ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಪ್ರಮುಖ ಗ್ರಹಗಳ ಚಲನವನ್ನು ನಾವು ಗಮನಿಸುವಂಥದ್ದಾದರೆ, ಗುರುಗ್ರಹ ಜನವರಿಯಿಂದ ಮೇವರೆಗೂ ವೃಷಭ ರಾಶಿ ಅಂದರೆ 9ನೇ ಮನೆಯಲ್ಲಿ ಗೋಚರ ಆಗ್ತಾನೆ. ಸೊ ಇಲ್ಲಿ ನಿಮಗೆ ಭಾಗ್ಯ ಸ್ಥಾನದಲ್ಲಿ ಗೋಚರ ಆಗ್ತಿರೋದ್ರಿಂದಾಗಿ ಇಲ್ಲಿ ನಿಮಗೆ ಗುರುವಿನ ಗೋಚಾರ ಭಾಗ್ಯವನ್ನು ವೃದ್ಧಿ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀವು ಕೈ ಹಾಕುವಂತಹ ಪ್ರತಿಯೊಂದು ಕೆಲಸಗಳಲ್ಲೂ ಲಕ್ ನಿಮ್ಮ ಕೈ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಉನ್ನತ ಶಿಕ್ಷಣಕ್ಕೆ ಟ್ರೈ ಮಾಡ್ತಾ ಇದ್ದರೆ ಉತ್ತಮವಾದಂತಹ ಅಂಕಗಳಾಗಿರ್ಬೋದು ಅಥವಾ ಒಳ್ಳೆಯ ಆಪರ್ಚುನಿಟೀಸ್ಗಳಾಗಲಿ ನಿಮಗೆ ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಧಾರ್ಮಿಕ ಯಾತ್ರೆಗಳಿಗೂ ಸಹಿತ ಇದು ಉತ್ತಮವಾದಂತಹ ಕಾಲವಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಗುರುವಿನ ಕೃಪೆ ನಿಮ್ಮ ಮೇಲೆ ಧಾರ್ಮಿಕ ಕಾರ್ಯಗಳಲ್ಲಿ ಅತಿ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ತಂದೆಗೂ ಅಷ್ಟೇ ಈ ಕಾಲ ಉತ್ತಮವಾದಂತಹ ಕಾಲವಾಗಿರುತ್ತೆ. ಅವರ ಆರೋಗ್ಯದಲ್ಲಿ ವೃದ್ಧಿಯಾಗುತ್ತೆ, ಅವರ ಲೈಫ್ ಸ್ಟೈಲ್ ಇನ್ನು ಉತ್ತಮವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೇಯ ನಂತರ ಗುರುಗ್ರಹ 10ನೇ ಭಾವದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಗೋಚರ ಆಗ್ತಾನೆ. ಸೊ ಇದು ಬಂದು ನಿಮಗೆ ಕರ್ಮಸ್ಥಾನ ಆಗಿರೋದ್ರಿಂದಾಗಿ ವೃತ್ತಿಯಲ್ಲಿ ಬೆಳವಣಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಪದೋನ್ನತಿಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಹೆಸರು ಕೀರ್ತಿಯು ಸಹಿತ ಉತ್ತಮವಾಗುತ್ತೆ ಅಂತಲೇ ಹೇಳ್ಬೋದು ಗುರುವಿನ ಈ ಗೋಚಾರ. ಸೊ ಗುರುವಿನ ಈ ಗೋಚಾರ ಅತ್ಯುತ್ತಮವಾಗಿದೆ ನಿಮಗೆ ಅಂತಲೇ ಹೇಳ್ಬೋದು. ಇನ್ನು ಶನಿಯ ಗೋಚಾರವನ್ನು ನಾವು ನೋಡುವಂಥದ್ದಾದರೆ, ಶನಿ ಈ ಪೂರ್ತಿ ವರ್ಷ ಮೀನ ರಾಶಿಯಲ್ಲಿ ಗೋಚರ ಆಗ್ತಾನೆ ಅಂದರೆ 7ನೇ ಮನೆಯಲ್ಲಿ ಗೋಚರ ಆಗ್ತಾನೆ. ಸೊ ಇದು ಬಂದು ನಿಮಗೆ ಶನಿಯ ಸಾಡೆ ಸಾತಿಯ ಮಧ್ಯಭಾಗ ಆಗಿರೋದ್ರಿಂದಾಗಿ ಇಲ್ಲಿ ನಿಮಗೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು ಅಂತಲೇ ಹೇಳ್ಬೋದು. ನಿಮ್ಮ ಸಂಗಾತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ವ್ಯಾಪಾರದಲ್ಲೂ ಅಷ್ಟೇ ನೀವು ಅತಿ ಹೆಚ್ಚು ಜಾಗರೂಕತೆ ಆಗಿರಬೇಕಾಗತ್ತೆ. ಶನಿಯ ಈ ಗೋಚರ ನಿಮಗೆ ಕೆಲವೊಂದು ತೊಂದರೆಗಳನ್ನು ಈ 2 ವಿಭಾಗಗಳಲ್ಲಿ ಅತಿ ಹೆಚ್ಚಾಗಿ ಕೊಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ರಾಹು ಮತ್ತು ಕೇತುವನ್ನು ನಾವು ಗಮನಿಸುವಂಥದ್ದಾದರೆ, ಕೇತು ನಿಮ್ಮ ರಾಶಿಯಲ್ಲಿ ಅಂದರೆ 1ನೇ ಭಾವದಲ್ಲಿ ಗೋಚರ ಆಗ್ತಾನೆ. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಕಂಡು ಬರಬಹುದು. ಇದಲ್ಲದೆ ನಿಮ್ಮ ಧೈರ್ಯ ಅಂದರೆ ಆತ್ಮವಿಶ್ವಾಸದಲ್ಲೂ ಸಹಿತ ಏರಿಳಿತಗಳನ್ನು ಈ ಕೇತು ಗ್ರಹ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ಕೇತು ನಿಮ್ಮನ್ನು ಆಧ್ಯಾತ್ಮದ ಕಡೆಗೆ ಅತಿ ಹೆಚ್ಚಾಗಿ ಆಸಕ್ತಿ ಬರುವಂತೆ ಮಾಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ಮತ್ತು ವ್ಯಾಪಾರವನ್ನು ನಾವು ಗಮನಿಸುವಂಥದ್ದಾದರೆ, ಮೇವರೆಗೂ ಸ್ವಲ್ಪ ನಿಧಾನಗತಿಯ ಪ್ರಗತಿಯನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರುವಂಥದ್ದು ಉತ್ತಮವಾಗಿರುತ್ತೆ. ವ್ಯಾಪಾರ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಮೇಯ ನಂತರ ಅತ್ಯುತ್ತಮವಾದಂತಹ ಸಮಯ ಆಗಿರುತ್ತೆ ಅಂತಲೇ ಹೇಳ್ಬೋದು. ವೃತ್ತಿರಂಗದಲ್ಲಿ ನಿಮಗೆ ಪದೋನ್ನತಿಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೊಸ ಉದ್ಯೋಗಗಳ ಆಪರ್ಚುನಿಟೀಸ್ಗಳು ನಿಮಗೆ ಸಿಗುತ್ತೆ. ಸೇವಾ ಕ್ಷೇತ್ರದಲ್ಲಿ ಏನಾದರೂ ನೀವು ಇದ್ದೀರಾ ಅಂತ ಹೇಳಿದ್ರೆ, ಅಂದರೆ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಅಕೌಂಟೆನ್ಸಿ ಆಗಿರ್ಬೋದು, ಈ ಥರ ಸೇವಾ ಕ್ಷೇತ್ರದಲ್ಲಿ ನೀವಿದ್ದರೆ ಇಲ್ಲಿ ನಿಮಗೆ ಗುರುವಿನ ಗೋಚಾರ ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ. ಇನ್ನು ವ್ಯಾಪಾರಿಗಳಿಗೂ ಅಷ್ಟೇ ಹೊಸ ಆಪರ್ಚುನಿಟೀಸ್ಗಳು, ಹೊಸ ಪ್ರಪೋಸಲ್ಸ್ಗಳು ನಿಮಗೆ ವ್ಯಾಪಾರದ ದೃಷ್ಟಿಕೋನದಿಂದ ಬರಬಹುದು. ಆದರೆ ಪಾರ್ಟ್ನರ್ಶಿಪ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾಕಂತ ಹೇಳಿದ್ರೆ ಶನಿಯ ಗೋಚಾರ ನಿಮ್ಮನ್ನು ತೊಂದರೆಗೆ ಈಡು ಮಾಡಬಹುದು. ಅದರಿಂದಾಗಿ ಪಾರ್ಟ್ನರ್ಶಿಪ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡುವಂಥದ್ದು ಉತ್ತಮವಾಗಿರುತ್ತೆ ಈ ಪೂರ್ತಿ ವರ್ಷ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬರುವಂಥದ್ದಾದರೆ, ವರ್ಷದ ಮೊದಲ ಅರ್ಧ ಸ್ವಲ್ಪ ಖರ್ಚುಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಆದಾಯದಲ್ಲೂ ಅಷ್ಟೇ ಸಾಮಾನ್ಯ ಗತಿ ಅಂತಲೇ ಹೇಳ್ಬೋದು. ಆದರೆ ಮೇಯ ನಂತರ ಅತ್ಯುತ್ತಮವಾದಂತಹ ಸಮಯ ಆಗಿರುತ್ತೆ ನಿಮಗೆ. ಆರ್ಥಿಕ ವಿಚಾರಕ್ಕೆ ಬರುವಂಥದ್ದಾದರೆ ಉಳಿತಾಯ ನಿಮಗೆ ಮಾಡೋಕ್ಕೆ ಮೇಯ ನಂತರ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಹೂಡಿಕೆಗಳನ್ನು ಅಷ್ಟೇ ಮೇಯ ನಂತರ ಮಾಡಿದರೆ ನಿಮಗೆ ಇಲ್ಲಿ ಉತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಷೇರು ಆಸ್ತಿಗಳಲ್ಲೂ ಸಹಿತ ನಿಮಗಿಲ್ಲಿ ಉತ್ತಮವಾದಂತಹ ಲಾಭ ಮೇಯ ನಂತರ ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪ್ರೇಮ ಮತ್ತು ದಾಂಪತ್ಯ ಜೀವನವನ್ನು ನಾವು ನೋಡುವಂಥದ್ದಾದರೆ, ದಾಂಪತ್ಯ ಜೀವನದಲ್ಲಿ ಶನಿ ಮತ್ತು ಕೇತುವಿನ ಪ್ರಭಾವ ನಿಮಗಿಲ್ಲಿ ಅತಿ ಹೆಚ್ಚು ಭಿನ್ನಾಭಿಪ್ರಾಯಗಳನ್ನು ತಂದಿಡುವುದು ಅಂತಲೇ ಹೇಳ್ಬೋದು. ಸಣ್ಣ ಭಿನ್ನಾಭಿಪ್ರಾಯಗಳೇ ಹೋಗ್ತಾ ದೊಡ್ಡದಾಗ್ಬೋದು. ಸೊ ಅದರಿಂದಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರುವಂಥದ್ದು ಉತ್ತಮವಾಗಿರುತ್ತೆ. ಆದಷ್ಟು ಅವ್ರನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಅವಿವಾಹಿತರಿಗೆ ಮೇಯಿಂದ ಹಿಡಿದು ನವೆಂಬರ್ವರೆಗೆ ಅತ್ಯುತ್ತಮವಾದಂತಹ ಯೋಗವಾಗಿರುತ್ತೆ. ವಿವಾಹಕ್ಕೆ ಉತ್ತಮವಾದಂತಹ ಪ್ರಪೋಸಲ್ಸ್ಗಳು ಮೇಯ ನಂತರ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರವನ್ನು ನೋಡುವಂಥದ್ದಾದರೆ, ಕೇತು ಗ್ರಹ ನರಗಳಿಗೆ ಸಂಬಂಧಿಸಿದಂತೆ, ಹೊಟ್ಟೆಗೆ ಸಂಬಂಧಿಸಿದಂತೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಡಬಹುದು. ಅದಲ್ಲದೆ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಅಥವಾ ಆತಂಕದ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತೆ ಅಂತಲೇ ಹೇಳ್ಬೋದು. ಯಾಕೆ ನಿಮ್ಮನ್ನು ಇಲ್ಲಿ ಬುಡಮೇಲು ಮಾಡ್ತಾನೆ ಅಂತಲೇ ಹೇಳ್ಬೋದು. ನಿಮ್ಮ ಧೈರ್ಯವನ್ನು ಇಲ್ಲಿ ಟೆಸ್ಟ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಸ್ವಲ್ಪ ನಿಮ್ಮ
ವ್ಯವಹಾರಗಳಲ್ಲಿ ನೀವು ತಾಳ್ಮೆಯಿಂದ ಇರುವಂಥದ್ದು ಉತ್ತಮವಾಗಿರುತ್ತೆ. ಯಾವುದಕ್ಕೂ ಅಷ್ಟೇ ಜಾಸ್ತಿ ಪ್ಯಾನಿಕ್ ಆಗದೆ ತಾಳ್ಮೆಯಿಂದ ವ್ಯವಹಾರ ಮಾಡುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಇದಲ್ಲದೆ ನೀವು ಆಹಾರದ ಅಷ್ಟೇ ತೊಗೊಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾಕಂತ ಹೇಳಿದ್ರೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ತೊಂದರೆಗಳು ಕಾಣೋದ್ರಿಂದಾಗಿ ಆದಷ್ಟು ಕರಿದ ತಿಂಡಿಗಳಾಗಿರ್ಬೋದು ಅಥವಾ ಆಚೆಗಳ ಆಹಾರವನ್ನು ಹೆಚ್ಚಾಗಿ ತಿನ್ನುವಂಥದ್ದು, ಇದನ್ನೆಲ್ಲ ಕಮ್ಮಿ ಮಾಡಿಕೊಂಡಷ್ಟು ನಿಮಗೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಅಥವಾ ವ್ಯಾಯಾಮವನ್ನು ಮಾಡುವಂಥದ್ದು ಸಹಿತ ನಿಮಗೆ ಇಲ್ಲಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವರ್ಷಾಂತ್ಯದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮವಾಗಿರುತ್ತೆ. ಆದರೆ ಮೇವರೆಗೂ ಸ್ವಲ್ಪ ಓದಿನ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡುವಂಥದ್ದು ಉತ್ತಮವಾಗಿರುತ್ತೆ. ಮೇಯ ನಂತರ ನೀವು ಅಂದುಕೊಂಡಿರುವಂತಹ ಅಂಕಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಾದರೂ ಪಾಲ್ಗೊಳ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ನೀವು ಅಂದುಕೊಂಡಂತಹ ಯಶಸ್ಸನ್ನು ನೀವು ಇದರಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಚಾರಕ್ಕೆ ಬರುವಂಥದ್ದಾದರೆ, ಬುಧವಾರದಂದು ಗಣೇಶನಿಗೆ ದರ್ಬೆಯನ್ನು ಅಥವಾ ಮೋದಕವನ್ನು ಅರ್ಪಿಸುವಂಥದ್ದು ನಿಮಗೆ ಇಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಥವಾ ಬುಧನ ಬೀಜ ಮಂತ್ರವನ್ನು 108 ಬಾರಿ ಪಠಿಸುವಂಥದ್ದು ಬುಧವಾರದಂದು ನಿಮಗೆ ಅತ್ಯುತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಬುಧವಾರದಂದು ಹಸಿರು ತರಕಾರಿ ಅಥವಾ ಪುಸ್ತಕ ಅಥವಾ ಹಸಿರು ಬಟ್ಟೆಗಳನ್ನು ದಾನ ಮಾಡುವಂಥದ್ದು ಸಹಿತ ನಿಮಗೆ ಇಲ್ಲಿ ಉತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೇತುವಿನ ಪರಿಹಾರಕ್ಕಾಗಿ ನೀವು ಶನಿವಾರದಂದು ಗಣೇಶ ಅಥವಾ ದುರ್ಗಾದೇವಿಯ ಪೂಜೆಯನ್ನು ಮಾಡುವಂಥದ್ದು ಮತ್ತು ಕಂಬಳಿಗಳನ್ನು ದಾನ ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಉತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಕೇತುವಿಂದ ಬರುವಂತಹ ತೊಂದರೆಗಳಿಂದ ನೀವು ಪಾರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಶನಿವಾರದಂದು ಎಳ್ಳಿನ ತೈಲದ ದಾನವನ್ನು ಮಾಡುವಂಥದ್ದು ಸಹಿತ ನಿಮಗಿಲ್ಲಿ ಸಾಡೆ ಸಾತಿಯಿಂದ ಪಾರಾಗಕ್ಕೆ ಉತ್ತಮ ಪರಿಹಾರ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಕನ್ಯಾ ರಾಶಿಯವರಿಗೆ ಈ ವರ್ಷ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಮೊದಲಾರ್ಧದಲ್ಲಿ ಅಂದರೆ ಮೇಯವರೆಗೂ ನಿಮಗಿಲ್ಲಿ ಸವಾಲುಗಳು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಮೇಯ ನಂತರ ನಿಮ್ಮ ಲೈಫ್ ಒಂದು ಟ್ರ್ಯಾಕ್ಗೆ ಬರುತ್ತೆ ಅಂತಲೇ ಹೇಳ್ಬೋದು. ತದನಂತರ ಯಾಕಂತ ಹೇಳಿದ್ರೆ ಗುರುವಿನ ಸಪೋರ್ಟ್ ನಿಮಗೆ ಅಲ್ಲಿಂದ ಹೆಚ್ಚಾಗಿ ಸಿಗುತ್ತೆ. ಅದು ವೃತ್ತಿ ಮತ್ತು ವ್ಯಾಪಾರ ರಂಗದಲ್ಲಿ ಅಂತಲೇ ಹೇಳ್ಬೋದು. ನಿಮ್ಮ ವೃತ್ತಿ ಮತ್ತು ವ್ಯಾಪಾರ ರಂಗದಲ್ಲಿ ಏನಾದರೂ ತೊಂದರೆ ಇದ್ದರೆ ಮೇವರೆಗೂ ಆದಷ್ಟು ತಾಳ್ಮೆಯಿಂದ ಅದನ್ನು ವ್ಯವಹಾರ ಮಾಡೋಕ್ಕೆ ನೋಡಿ. ತದನಂತರ ನಿಮಗಿಲ್ಲಿ ಗುರುವಿನ ಸಪೋರ್ಟ್ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಶನಿ ಮತ್ತು ಕೇತುವಿನ ಪ್ರಭಾವ ನಿಮಗಿಲ್ಲಿ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚು ಮಾಡೋದರಿಂದಾಗಿ ಆದಷ್ಟು ನೀವು ಯೋಗ ಧ್ಯಾನದ ಕಡೆಗೆ ಹೆಚ್ಚಾಗಿ ನಿಮ್ಮ ಒಲವನ್ನು ತೋರಿಸುವಂಥದ್ದು ಉತ್ತಮವಾಗಿರುತ್ತೆ. ಆದರೆ ವರ್ಷಾಂತ್ಯದಲ್ಲಿ ನಿಮಗಿಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸ್ಥಿರತೆ ಮತ್ತು ಸೌಖ್ಯವನ್ನು ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಕನ್ಯಾ ರಾಶಿಯವರ 2026 ವರ್ಷ ಭವಿಷ್ಯ.